ಹಾಯ್, ಸಂಡೇ ಇವತ್ತು ನೆಕ್ಸ್ಟ್ ವೀಕ್ಗೆ ಮೀಲ್ ಪ್ಲ್ಯಾನ್ ಮಾಡಿಬಿಟ್ಟು ಅದಕ್ಕೆ ಏನೇನು ತರಕಾರಿ ಬೇಕು ಅಂತ ಹೇಳಿ ಸಂತೆಗೆ ಹೋಗಿ ತೊಗೊಂಬಂದಿರೋದು. ಈ ಸೊಪ್ಪಲ್ಲಿ ತವ್ವೆ ಮಾಡೋಣ ಅಂದ್ಕೊಂಡಿದ್ದೀನಿ. ಪುದೀನ ಸ್ವಲ್ಪ ಜಾಸ್ತಿನೇ ಬೇಕು, ಏಕೆಂದರೆ ಡೈಲಿ ಏನಾದರೂ ಅನ್ನ ಕಲಿಸೋದ್ರಿಂದ ಪುದೀನ ಇರಲೇಬೇಕು. ಹಾಗೆ ದಿಂಡು ವಾರದಲ್ಲಿ ಒಂದು ಸರಿನಾದರೂ ನಮ್ಮ ಮನೇಲಿ ದಿಂಡು ಮಾಡಬೇಕು. ಸೊ ಇಷ್ಟು ದಿಂಡಿಗೆ ಸೇರಿಸಿ 20 ರೂಪಾಯಿ ಆಯಿತಾ. ಎಕ್ಸ್ಟ್ರಾ ಒಂದು ಕೊಡ್ತಾರೆ, 4 ದಿಂಡಿಗೆ 20 ರೂಪಾಯಿ ಎಕ್ಸ್ಟ್ರಾ ಒಂದು ಕೊಡ್ತಾರೆ. ಯಾಕಂದರೆ ವಾರ ತೊಗೊಳ್ಳೋದ್ರಿಂದ ಗುರ್ತಾಗಿರೋದ್ರಿಂದ ಅಂಗಡಿಯವರು ಪಾಪ ಒಂದು ಎಕ್ಸ್ಟ್ರಾ ಕೊಡ್ತಾರೆ. ಹಾಗೆಯೇ ಇದು ಚಿಕ್ಕ ಬದನೆಕಾಯಲ್ಲಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನೇರಳೆ ಹಣ್ಣು ಸಿಕ್ಕಿದೆ. ನಮ್ಮೂರ ಕಡೆ ನೇರಳೆ ಹಣ್ಣು ಸಣ್ಣಕ್ಕಿರುತ್ತೆ ಆಯಿತಾ, ಇಲ್ಲೇನೋ ಗೊತ್ತಿಲ್ಲ ಇಷ್ಟಿಷ್ಟು ದೊಡ್ಡ ಇದೆ, ಬಟ್ ಟೇಸ್ಟ್ ಏನೋ ಚೆನ್ನಾಗಿದೆ. ಹಾಗಂತ ಸೀಬೆಹಣ್ಣು, ಪಿಂಕ್ ಕಲರ್ ಸೀಬೆಹಣ್ಣು ಸಿಕ್ಕಿತ್ತು. ಸೊ ಸೀಬೆಹಣ್ಣು ಹಾಗೆ ಮಾವಿನಕಾಯಿ ಹಾಕಿ ಒಂದು ರೆಸಿಪಿ ಮಾಡ್ತೀನಿ. ಇದು ಚಪ್ಪರದವರೆಕಾಯಿ. ಆ್ಯಂಡ್ ನಿಮಗೆ ಬೆಂಗಳೂರಲ್ಲೆಲ್ಲ ಸಿಗುತ್ತೆ ನೋಡಿ ಮೆಣಸಿನ್ಕಾಯಿ, ಆ ಥರ ಮೆಣಸಿನ್ಕಾಯಿ ಇಲ್ಲಿ ಸಿಗೋದೇ ಅಪರೂಪ ಆಯಿತಾ, ಖಾರ ಕಮ್ಮಿ ಇರೋದು. ಸೊ ಸಿಕ್ಕಿತ್ತು, ಸ್ವಲ್ಪ ಜಾಸ್ತಿ ತೊಗೊಂಬಂದು ಮಜ್ಜಿಗೆಯಲ್ಲಿ ಹಾಕಿ ಮಜ್ಜಿಗೆ ಮೆಣಸು ಮಾಡೋಣ ಅಂತ, ದೋಸೆ ಮಾಡೋಣ ಅಂತ ಹೇಳಿ ಬಣ್ಣದ ಸೌತೆಕಾಯಿ ತಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲರ ಮನೇಲೂ ಈ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಸ್ಟ್ಯಾಂಡರ್ಡ್ ಆಗಿರಲೇಬೇಕು ನೋಡಿ. ಹಾಗೆ ನಮ್ಮ ಮನೇಲಿ ಬೀನ್ಸ್ ಹಾಗೆ ಕ್ಯಾರೆಟ್ ಇರಲೇಬೇಕಾಯ್ತಾ. ಎಲ್ಲ ತಿಂಡಿಗಳಿಗೂ ಒಂದು ಚೂರು ಹಾಕಬೇಕು. ಉಪ್ಪಿಟ್ಟು ಮಾಡಿದ್ರೆ ಅದಕ್ಕೆ ಹಾಕಬೇಕು, ಅವಲಕ್ಕಿ ಮಾಡಿದ್ರೆ ಹಾಕಬೇಕು, ರೊಟ್ಟಿ ಮಾಡಿದ್ರೇನು ಈ ಬೀನ್ಸು ಕ್ಯಾರೆಟ್ ಹಾಕಿರಬೇಕು. ಹಾಗೆ ಈ ಪಂಪ್ಕಿನಲ್ಲಿ ನನ್ನ ತಂಗಿ ಒಂದು ರೆಸಿಪಿ ಹೇಳಿದ್ದಾಳೆ ಲಂಚ್ ಬಾಕ್ಸ್ಗೆ. ಸೊ ಈ ವೀಕಲ್ಲಿ ಅದನ್ನು ಮಾಡಿ ನಿಮಗೆ ಆ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಆ್ಯಸ್ ಯೂಶ್ವಲ್ ನಲ್ಲಿಕಾಯಿ ಜ್ಯೂಸ್ಗೆ ಡೈಲಿ. ಇದು ಮೊಡಕತಾನ್ ಕೀರೆ ಅಂತ ಹೇಳ್ತೀವಿ ಆಯಿತಾ. ಇದು ಮಂಡಿ ನೋವಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮೊಡಕತಾನ್ ಕೀರೆ ಅನ್ನೋದು ತಮಿಳಲ್ಲಿ ಹೇಳೋದು, ಕನ್ನಡದಲ್ಲಿ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಇದರಲ್ಲಿ ದೋಸೆ ಮಾಡ್ತೀನಿ, ಹಾಗೆಯೇ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಚಟ್ನಿ ಹಾಗೆ ಸೂಪ್ಗೂ ಸ್ವಲ್ಪ ಇಟ್ಕೊಳ್ತೀನಿ. ಈ ರೆಸಿಪಿ ಆದರೆ ಪೋಸ್ಟ್ ಮಾಡ್ತೀನಿ, ಜೊತೆಗೆ ಮೆಂತ್ಯ ಸೊಪ್ಪು. ಸೊ ಈ ವೀಕ್ ಆಲ್ರೆಡಿ ಏನೇನು ರೆಸಿಪೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ, ಪೋಸ್ಟ್ ಮಾಡ್ತೀನಿ. ಮಿಸ್ ಮಾಡದೆ ವಿಡಿಯೋನ ನೋಡಿ.